ನಮ್ಮ ಫಸ್ಟ್ ಪೈಸ್ಪಾರ್ಕ್ ಕ್ವೆಶ್ಚನ್‌ನ ಸಾಲ್ವ್ ಮಾಡ್ತಿದ್ದೀವಿ. ಇದೊಂದು ಸಿಂಪಲ್ ಅಗ್ರಿಗೇಷನ್ ಪ್ರಾಬ್ಲಮ್ ಅಷ್ಟೇ. ಜಸ್ಟ್ ಸಿಂಟ್ಯಾಕ್ಸ್‌ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ನೀವು ಸ್ಯಾಂಪಲ್ ಡೇಟಾ ನೋಡ್ಬೋದು. ಅದೇ ಪ್ರಾಡಕ್ಟ್ಸ್ ಡೇಟಾ ಇದೆ ಮತ್ತೆ. ಫಸ್ಟ್ ಕ್ವೆಶ್ಚನ್ ನೋಡೋಣ. ರೈಟ್ ಪೈಸ್ಪಾರ್ಕ್ ಕೋಡ್ ಟು ಕ್ಯಾಲ್ಕುಲೇಟ್ ದ ಟೋಟಲ್ ಸೇಲ್ಸ್ ಅಮೌಂಟ್ ಬೈ ಈಚ್ ಕ್ಯಾಟಗರಿ. ಸೊ ಇಲ್ಲಿ ಯಾವುದೇ ಥರ ಫಿಲ್ಟರ್ ಇಲ್ಲ, ಬರೀ ಅಗ್ರಿಗೇಷನ್ ಇದೆ. ಈಚ್ ಕ್ಯಾಟಗರಿಗೆ ಎಷ್ಟು, ಇವಾಗ ಎಲೆಕ್ಟ್ರಾನಿಕ್ಸ್‌ಗೆ ಎಷ್ಟು ಟೋಟಲ್ ಅಮೌಂಟು, ಮತ್ತು ಫ್ಯೂ ಫರ್ನಿಚರ್ಸ್‌ಗೆ ಎಷ್ಟು ಟೋಟಲ್ ಅಮೌಂಟ್ ಅಂತ ಅಷ್ಟೇ ಬೇಕಾಗಿರೋದು. ಸೊ ಅದಕ್ಕೆ ಇವಾಗ ಒಂದು ಅಗ್ರಿಗೇಷನ್ ಮಾಡಬೇಕಂದಾಗ ಒಂದು ಸಮ್ ಅಂತ ಒಂದು ಫಂಕ್ಷನ್ ಯೂಸ್ ಮಾಡಬೇಕಾಗುತ್ತೆ. ಸೊ ಸಮ್ ಫಂಕ್ಷನ್ನ ನಾವು ಫಸ್ಟ್ ಇಂಪೋರ್ಟ್ ಮಾಡ್ಕೊಳ್ಳೋಣ. ಸೊ ಫಂಕ್ಷನ್ನ ಇಂಪೋರ್ಟ್ ಮಾಡಿಕೊಂಡು ಇವಾಗ ಫಸ್ಟೇ ಡಿಸ್ಪ್ಲೇ ಫಂಕ್ಷನ್ ಬರಿತೀನಿ. ನಾನು ಡೈರೆಕ್ಟಾಗಿ ಯಾವುದೇ ವೇರಿಯೇಬಲಲ್ಲಿ ಸ್ಟೋರ್ ಮಾಡಲ್ಲ. ಡೈರೆಕ್ಟಾಗಿ ನಾನು ರಿಸಲ್ಟ್ನ ಟೈಪ್ ಮಾಡ್ತೀನಿ. ಫಸ್ಟ್ ನಮ್ಮ ಡೇಟಾ ಫ್ರೇಮ್ ನೇಮ್ ಏನು, ಸೇಲ್ಸ್ ಡಿ ಎಫ್. ಫಸ್ಟು ನಾವೇನು ಮಾಡಬೇಕಾಗುತ್ತೆ, ಗ್ರೂಪ್ ಬೈ ಮಾಡಬೇಕು. ಸೊ ಗ್ರೂಪ್ ಬೈ ಯಾವ ಕಾಲಮ್ ಗ್ರೂಪ್ ಬೈ ಮಾಡಬೇಕು, ಕ್ಯಾಟಗರಿ ಗ್ರೂಪ್ ಬೈ ಮಾಡಬೇಕು. ಅಗ್ರಿಗೇಷನ್ ಯಾವುದ್ರ ಮೇಲೆ ಅಪ್ಲೈ ಮಾಡಬೇಕು. ಸೊ ಅಗ್ರಿಗೇಷನ್ ನಾವು ಫಸ್ಟು ಸಮ್ ಅಗ್ರಿಗೇಷನ್ ಮಾಡಬೇಕಾಗುತ್ತೆ. ಅದು ಯಾವ ಕಾಲಮ್ ಮೇಲೆ, ಅಮೌಂಟ್ ಕಾಲಮ್ ಮೇಲೆ. ಆಮೇಲೆ ಇವಾಗ ಜಸ್ಟ್ ರನ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ, ನಿಮಗೆ ಡೈರೆಕ್ಟಾಗಿ ಇವಾಗ ರನ್ ಮಾಡಿ ತೋರಿಸ್ತೀನಿ. ನೀವಿಲ್ಲಿ ನೋಡ್ಬೋದು ಸಮ್ ಅಮೌಂಟ್ ಅಂತ ಈ ಥರ ಬಂದಿದೆ. ಆವಾಗ ಅದಕ್ಕೊಂದು ಅಲಿಯಾಸ್ ಕೊಡಬೇಕಾಗುತ್ತೆ. ಇವಾಗ ಹೆಂಗೆ ಎಸ್ ಕ್ಯೂ ಎಲ್ ಅಲ್ಲಿ ಆ್ಯಸ್ ಅಂತ ಕೊಟ್ಬಿಟ್ಟು ಮಾಡ್ತೀರೋ ಅದೇ ಥರ ಇದರಲ್ಲಿ ಎಲಿಯಾಸ್ ಅಂತ ಇದೆ. ಡಾಟ್ ಅಲಿಯಾಸ್ ಟೋಟಲ್ ಸೇಲ್ ಅಮೌಂಟ್ ಅಂತ ಕೊಟ್ಟಿದ್ದೀನಿ. ಸೊ ಇವಾಗ ನಾನು ರನ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಫೈನಲ್ ಔಟ್ಪುಟ್ ಬಂದಿದೆ.